ಕಿಡ್ನಾಪ್ ಮಾಡಿದ್ರು, ಆನಂತರ ರೇಪ್ ಅಂಡ್ ಮರ್ಡರ್ ಮಾಡಿದ್ರು ಅನ್ನುವಂತ ಆರೋಪವನ್ನು ಕುಟುಂಬದವರು ಮಾಡಿದ್ದಾರೆ. ರೇಪ್ ಮಾಡಿ ಕಲ್ಕೆರೆ ಕೆರೆಗೆ ಎಸೆದಿರುವ ಸಾಧ್ಯತೆಯ ಬಗ್ಗೆ ಕುಟುಂಬದವರು ಆರೋಪ ಮಾಡಿದ್ದಾರೆ. ಕಲ್ಕೆರೆ ಕೆರೆಯಲ್ಲಿ ಪೊಲೀಸರು ಹಾಗೂ ಸೋಕೋ ಟೀಮ್ ಶೋಧ ಮಾಡ್ತಾ ಇದೆ. ಕುಣಿಗಲ್ನಿಂದ ಚಿಕ್ಕಮಗಳೂರು ಮದುವೆಗೆ ಬಂದಿದ್ದ ಪ್ರಿಯಾಂಕಾಳನ್ನ ಕಿಡ್ನಾಪ್ ಮಾಡಿದ್ರು. ಬೇಲೂರು ಬಸ್ ನಿಲ್ದಾಣದಿಂದ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗಿದ್ರು. ಬಸ್ ಹತ್ತಿದ ಬಳಿಕ ಪ್ರಿಯಾಂಕಾ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ರೇಪ್ ಅಂಡ್ ಮರ್ಡರ್ ಮಾಡಿರುವ ಆರೋಪವನ್ನ ಕುಟುಂಬದವರು ಮಾಡಿದ್ದಾರೆ. ರೇಪ್ ಮಾಡಿ ಕಲ್ಕೆರೆ ಕೆರೆಗೆ ಎಸೆದಿರುವ ಅನುಮಾನವನ್ನ ಕುಟುಂಬದವರು ವ್ಯಕ್ತಪಡಿಸಿದ್ದಾರೆ. ಮಹಿಳೆಯ ಪತಿಯನ್ನ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ, ನೋಡ್ಕೊಂಬರೋಣ. ಯಾವತ್ತಿಗೆ ಅವರು ತುಮಕೂರಿಂದ ಇಲ್ಲಿಗೆ ಬಂದಿದ್ರು, ಯಾಕಾಗಿ ಬಂದಿದ್ರು, ಏನು ಘಟನೆ ಬಗ್ಗೆ ಹೇಳ್ಬೋದು? ನನ್ನ ಹೆಸರು ಉದ್ರೇಶ್ ಅಂದ್ಬಿಟ್ಟು. ಗುರುವಾರ ಬೆಳಗ್ಗೆ 5 ಗಂಟೆಗೆ ನಾನೇ ಕುಣಿಗಲ್ ಕರ್ಕೊಂಡ್ಬಂದು ಚಿಕ್ಕಮಂಗ್ಳೂರ್ ಮದುವೆ ಇದೆ ಅಂತ ಕುಣಿಗಲಲ್ಲಿ ಬಸ್ ಹತ್ತಿಸಿದೆ. ಮದುವೆಗೆ ಹೋಗಿದ್ದಾರೆ, ಮದುವೆನ ಮುಗಿಸಿದ್ದಾರೆ 1:30 ಮತ್ತೆ ಮಧ್ಯಾಹ್ನ 1:30 2 ಗಂಟೆ ನಾನು ಫೋನ್ ಮಾಡಿ ಮಾತಾಡಿದ್ದೀನಿ. 7:30ಗೆ ಅವ್ರ ಅಮ್ಮರ ಹತ್ರನೂ ಮಾತಾಡಿದ್ದಾರೆ, ಎಲ್ಲರ ಹತ್ರನೂ ಮಾತಾಡಿದ್ದಾರೆ. ತಿರ್ಗಾ 8:30 ಮೇಲೆ ನಾನು ಫೋನ್ ಮಾಡ್ಲಾಗಿ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. 10 ಈಚೆಗೆ ಏನಾಗಿದೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ಕೈ ಮರದಲ್ಲಿ ಬಸ್ ಹತ್ತಿದ್ದಾರೆ ಅಷ್ಟು ಮಾಹಿತಿ ಗೊತ್ತು. ಮತ್ತೆ ಎಲ್ಲಿ ಇಳಿದಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಶುಕ್ರವಾರ ಬೆಳಗ್ಗೆ ನಮ್ಗೆ ನೈಟ್ ಎಲ್ಲ ನಾವು ಗುರುವಾರ ನೈಟ್ ಎಲ್ಲ ಬರ್ತಾರೆ ಅಂತ ವೆಯ್ಟ್ ಮಾಡಿ ಬರ್ದಲೇ ಇದ್ದ ಕಾರಣಕ್ಕೆ ಶುಕ್ರವಾರ ಬೆಳಗ್ಗೆ ಇಲ್ಲಿ ಯಾರೋ ಧರ್ಮಸ್ಥಳ ಪಾದಯಾತ್ರಿಗಳು ಆಧಾರ್ ಕಾರ್ಡ್ ಸಿಕ್ಕಿದೆ ಅಂತ ನನಗೆ ಫೋನ್ ಮಾಡಿದ್ರು. ಹಾಗಾಗಿ ಅವ್ರು ಮಾಡಿದ ಅನುಕೂಲದಿಂದ ನಾವು ಇಲ್ಲಿ ಹುಡುಕೊಂಡ್ಬಂದು. ಈ ಫೋನ್ ನಂಬರ್ ಆಧಾರ್ ಕಾರ್ಡ್ ಅಲ್ಲಿ ಯಾರ ಫೋನ್ ನಂಬರ್ ಇತ್ತು? ನಂದು ನಂಬರ್ ಇತ್ತು. ನನ್ನ ಮಿಸ್ಸಸ್ ಆಧಾರ್ ಕಾರ್ಡ್ ಅಲ್ಲಿ ನನ್ನ ಫೋನ್ ನಂಬರ್ ಇರಲಾಗಿ ಅವರು ಫೋನ್ ಮಾಡ್ಲಾಗಿ ನಾವು ಹುಡುಕೊಂಡ್ಬಂದಿದ್ವಿ. ನಿಮಗೆ ಅಲ್ಲಿ ತನಕ ಗೊತ್ತಿಲ್ಲ ಎಲ್ಲಿ ಇದ್ದಿದ್ರೆ ಏನ್ ಆಗಿದೆ ಅಂತಾನೂ ಗೊತ್ತಿಲ್ಲ. ನಂತರ ಹೇಗೆ ಇದೇ ಸ್ಪಾಟ್ ಅಂತ ಹೆಂಗ್ ಗೊತ್ತಾಯ್ತು? ಆಧಾರ್ ಕಾರ್ಡ್ ಇಲ್ಲೇ ಬಿದ್ದಿರಲಾಗಿ ನಾವು ಇದೇ ಸ್ಪಾಟ್ ಹುಡುಕ್ತೋ. ಮತ್ತೆ ಹಾಗಾಗಿ ಹುಡುಕಿ ನೆನ್ನೆಲ್ಲ ಕಂಪ್ಲೇಂಟ್ ರೈಸ್ ಮಾಡಕ್ ಟ್ರೈ ಮಾಡ್ದ ಬೇಲೂರು ಮತ್ತು ಅರೇಹಳ್ಳಿ ಸ್ಟೇಷನ್ ಅಲ್ಲಿ. ಅವ್ರು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಳಿಲ್ಲ. ಈ ಸ್ಟೇಷನ್ ಬರೋ ನಮ್ ಲಿಮಿಟ್ ಬರಲ್ಲ, ಇದು ಬೇರೆ ಲಿಮಿಟ್ ಬರುತ್ತೆ, ಆ ಲಿಮಿಟ್ ಬರುತ್ತೆ ಅಂದ್ಬಿಟ್ಟು ನಿನ್ನೆ ಸಾಯಂಕಾಲ 10 ಗಂಟೆ ತಕೊಂಡು ಟೈಮ್ ವೇಸ್ಟ್ ಮಾಡಿ 10:30ಗೆ ಅರೇಹಳ್ಳಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ರು. ನಿನ್ನೆ ಶುಕ್ರವಾರ. ನೀವ್ ಎಷ್ಟೊತ್ತಿಂದ ಬಂದಿದ್ರಿ? ಶುಕ್ರವಾರ ಬೆಳಗ್ಗೆ ಹೆಚ್ಚು ಕಮ್ಮಿ 10 ಗಂಟೆಯಿಂದ ಬೆಳಗ್ಗೆ 7 ಗಂಟೆಗೆ ಬಂದು ಹೊರಟು. ಒಂದು 8:30 9 ಗಂಟೆಯಿಂದನೂ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ಲ. 10:30 ಸಾಯಂಕಾಲ ರಾತ್ರಿ 10:30 ಮೇಲೆ ಅರೇಹಳ್ಳಿ ಸ್ಟೇಷನ್ ಕಂಪ್ಲೇಂಟ್ FIR ಫೈಲ್ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಕೈಮರ ಇಳಿದು ಏನೋ ಅಲ್ಲಿ ಒಡ್ಡಾಡ್ಬೇಕಾದ್ರೆ ಯಾರೋ ದುಷ್ಕರ್ಮಿಗಳು ಫಾಲೋ ಮಾಡಿ ಏನೋ ಕಿಡ್ನಾಪ್ ಮಾಡಿ ಅವ್ರನ್ನ ಇಲ್ಲ ಎತ್ತಾಕೊಂಡು ಹೋಗಿರ್ಬೇಕು ಅನ್ಸ್ತಾ ಇದೆ. ಕುಣಿಗಲಲ್ಲಿ ನಿಮ್ದೆ ಅವರು? ನಮ್ ಕುಣಿಗಲ್ ಹತ್ರ ಎಲಿಯೂರು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರೇಪ್ ಅಂಡ್ ಮರ್ಡರ್ ಆರೋಪವನ್ನ ಮಾಡಿರುವಂತದ್ದು ಕುಟುಂಬಸ್ಥರು. ರೇಪ್ ಮಾಡಿ ಕಲ್ಕೆರೆ ಕೆರೆಗೆ ಎಸೆದಿರುವಂತಹ ಸಾಧ್ಯತೆಯ ಬಗ್ಗೆ ಈಗ ಅವರ ಗಂಡ ಕೂಡ ಮಾತಾಡ್ತಾ ಇದ್ದನ್ನ ನಾವು ಗಮನಿಸಿದ್ರಿ. ಕಲ್ಕೆರೆ ಕೆರೆಯಲ್ಲಿ ಪೊಲೀಸರು ಹಾಗೂ ಸೋಕೋ ಟೀಮ್ ಈಗ ಶೋಧವನ್ನ ನಡೆಸ್ತಾ ಇರೋದು. ಕುಣಿಗಲ್ನಿಂದ ಚಿಕ್ಕಮಗಳೂರು ಮದುವೆಗೆ ಅಂತ ಪ್ರಿಯಾಂಕಾ ಬಂದಿದ್ರು. ಬೇಲೂರು ಬಸ್ ನಿಲ್ದಾಣದಿಂದ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗ್ತಾರೆ. ಬಸ್ ಹತ್ತಿದ ಬಳಿಕ ಪ್ರಿಯಾಂಕಾ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಈಗ ಈ ರೀತಿ ಶವವಾಗಿ ಪತ್ತೆಯಾಗಿರೋದು ನಾನಾ ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇದು ರೇಪ್ ಅಂಡ್ ಮರ್ಡರ್ ಅಂತ ಹೇಳಲಾಗ್ತಾ ಇದೆ. 30 ಲಕ್ಷ ರೂಪಾಯಿ ಬೆಲೆ ಬಾಳುವ ಆಭರಣಗಳನ್ನ ಇವರು ಧರಿಸಿದ್ದರಂತೆ. ಈಗ ಇದೇ ವಿಚಾರವಾಗಿ ಹೆಚ್ಚಿನ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ನೋಡಿ, ಹಾಸನದಲ್ಲಿ ನಡೆದಿರುವಂತಹ ಘಟನೆ, ಮಹಿಳೆ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರೋದು. ಚಿನ್ನಕ್ಕಾಗಿ ರೇಪ್ ಮಾಡಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಫೆಬ್ರವರಿ 12ನೇ ತಾರೀಕು ರಾತ್ರಿ ಒಡವೆ ಸಮೇತ ಮಹಿಳೆ ನಾಪತ್ತೆಯಾಗಿದ್ದು 30 ಲಕ್ಷ ರೂಪಾಯಿ ಒಡವೆಯನ್ನ ಧರಿಸಿದ್ದು ಪ್ರಿಯಾಂಕಾ. ಇದೇ ವಿಚಾರವಾಗಿ ಕೊಲೆ ಆಗಿದ್ದ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಾಸನದ ಕಲ್ಕೆರೆ ಬಳಿ ಮಹಿಳೆಯ ಉಡುಪು ಪತ್ತೆಯಾಗಿದೆ. ಒಳ ಉಡುಪು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್, ಟಾಪ್ ಎಲ್ಲ ಪತ್ತೆಯಾಗಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಖುಷ್ವಂತ್ ಈಗ ಫೋನ್ ಸಂಪರ್ಕದಲ್ಲಿ. ಖುಷ್ವಂತ್, ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಈಗಾಗಲೇ ಸ್ಥಳದಲ್ಲಿ ಏನು ಕಲ್ಕೆರೆ ಈ ಘಟನೆ ಅವರ ಉಡುಪುಗಳಿರ್ಬೋದು ಅಥವಾ ವ್ಯಾನಿಟಿ ಬ್ಯಾಗ್ ಎಲ್ಲಿ ಸಿಕ್ತೋ ಆ ಸ್ಥಳದಲ್ಲಿ ಬೇಲೂರಿನ ಕಲ್ಕೆರೆ ರಸ್ತೆ ಬದಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಈಗಾಗಲೇ ಡ್ರೋನ್ ಅಲ್ಲೂ ಕೂಡ
ಅಂದ್ರೆ ವಿಶೇಷ ದ್ರೋಣ್ ಅನ್ನ ತರಿಸಿ ಆ ದ್ರೋಣ್ ಮುಖಾಂತರ ಕೂಡ ಕೆರೆ ಮೇಲೆ ದ್ರೋಣ್ ಅನ್ನ ಹಾರಿಸಿ ಶೋಧ ಕಾರ್ಯಾಚರಣೆ ಅಂದ್ರೆ ಏನಾದ್ರು ಕುರುಗಳು ಸಿಗ್ಬೋದಾ ಅಥವಾ ಒಂದ್ ವೇಳೆ ಅವರನ್ನ ಏನಾದ್ರು ಕೊಲೆ ಮಾಡಿ ಅಥವಾ ಕೆರೆಗೆ ಹಾಕಿದ್ರೆ ಅವರ ಗುರುತೇನಾದ್ರು ಸಿಗ್ಬೋದಾ ಅನ್ನುವಂತಹ ಕಾರ್ಯಾಚರಣೆಯನ್ನ ಕೂಡ ಈಗ ಸ್ಥಳದಲ್ಲಿ ಮಾಡ್ತಾ ಇರುವಂತದ್ದು. ಜೊತೆಗೆ ಇಷ್ಟೋ ತನಕ ಮಾಡಿದ್ರು. ಆದ್ರೆ ಇಲ್ಲಿ ತನಕ ಯಾವುದೇ ಕುರು ಪತ್ತೆ ಆಗಿಲ್ಲ. ಆದ್ರೆ 12ನೇ ತಾರೀಕು ಬಂದಂತ ಪ್ರಿಯಾಂಕಾ ಅವರು ಮತ್ತೆ ವಾಪಸ್ ತಾಯಿ ಮನೆ ಬೇಲೂರಿನ ಮತವಾರದಿಂದ ವಾಪಸ್ ತೆರಳುವಂತಹ ಸಂದರ್ಭದಲ್ಲಿ ಬೇಲೂರಿಗೆ ಬಂದಿದ್ದಾರೆ ಅನ್ನುವಂಥದ್ದು ಖಾತ್ರಿ ಇದೆ. ಆದ್ರೆ ಬೇಲೂರಿನಿಂದ ನಂತರ ಏನಾಯ್ತು ಅನ್ನುವಂಥದ್ದು ಅವರ ಚಿಕ್ಕಮ್ಮ ಹೇಳುವ ಹಾಗೆ ಸುಮಾರು 7:45 8 ಗಂಟೆಯಲ್ಲಿ ನನಗೆ ಕರೆ ಮಾಡಿದ್ರು. ಜೊತೆಗೆ ನಾನು ಹೋಗ್ತಾ ಇರೋದಾಗಿ ಅಂದ್ರೆ ವಾಪಸ್ ಹೋಗ್ತಾ ಇದ್ದೀನಿ, ಬೇಕರಿಯಿಂದ ಕೆಲವು ತಿನಿಸುಗಳನ್ನ ತೆಗೆದುಕೊಂಡು ವಾಪಸ್ ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಬಸ್ಸಿನಲ್ಲಿ ಪರಿಚಯದವರು ಸಿಕ್ಕಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಆಡಿದ್ರು ಅನ್ನುವಂಥದ್ದು. ಆದ್ರೆ ನಂತರ ಏನಾಯ್ತು, ಅವರ ಏನು ಕೆಲವು ಇದರಿಂದ ಫೋನ್ ನೆಟ್ವರ್ಕ್ ಸರಿ ಸಿಗದೆ ಫೋನ್ ಕಟ್ ಆಯ್ತು ಅನ್ನುವಂಥದ್ದು ಅವರ ಸಂಬಂಧಿಕರು ಹೇಳ್ತಾ ಇರುವಂತದ್ದು. ಆದ್ರೆ ಆ ನಂತರ ಫೋನ್ ಕಟ್ ಆದ ನಂತರ ಪುನಃ ಆಕೆಗೆ ಫೋನ್ ಮಾಡಿದಾಗ ನಿರಂತರವಾಗಿ ಫೋನ್ ಮಾಡಿದ್ರು ಕೂಡ ಪ್ರಿಯಾಂಕಾಗೆ ಫೋನ್ ಕನೆಕ್ಟ್ ಆಗ್ಲೇ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಬೆಳಿಗ್ಗೆ ತನಕ ಪ್ರಿಯಾಂಕಾ ಏನಾದ್ರೂ ಗೊತ್ತಾಗಿಲ್ಲ. ಆದ್ರೆ ನಂತರದಲ್ಲಿ ಧರ್ಮಸ್ಥಳ ಪಾದಯಾತ್ರೆಗಳಿಗೆ ಪ್ರಿಯಾಂಕಾ ಆಧಾರ್ ಕಾರ್ಡ್ ಈ ಒಂದು ಸ್ಥಳದಲ್ಲಿ ಸಿಕ್ಕಿರುವಂತದ್ದು. ಅಂದ್ರೆ ಈಗ ಎಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿ ಆಧಾರ್ ಕಾರ್ಡ್ ಸಿಕ್ಕಿ ಆಧಾರ್ ಕಾರ್ಡ್ ಮೂಲಕ ಅವರು ಮನೆಯವರಿಗೆ ಇದ್ದಂತ ಫೋನ್ ನಂಬರ್ ಅಲ್ಲಿ ಪ್ರಿಯಾಂಕಾ ಗಂಡ ರುದ್ರೇಶ್ ಅವರಿಗೆ ಕುಣಿಗಲ್ ಎಲಿಯೂರಿಗೆ ಫೋನ್ ಮಾಡಿದಾಗ ಅವರು ತಿರ್ಗಾ ಬೆಳಿಗ್ಗೆ ಅಂದ್ರೆ ನಿನ್ನೆ ಬೆಳಿಗ್ಗೆ ಬಂದು ಶೋಧ ಕಾರ್ಯಾಚರಣೆಯನ್ನ ಮಾಡಿ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟ ನಂತರ ಆಕೆ ಹುಡುಕಿಕೊಂಡು ಆ ಜಾಗ ಎಲ್ಲಿ ಆಧಾರ್ ಕಾರ್ಡ್ ಸಿಕ್ತು ಅದನ್ನು ಹುಡುಕಿಕೊಂಡು ಬಂದಾಗ ಆಕೆಯ ಸ್ಲಿಪ್ಪರ್ ಇರ್ಬೋದು, ವ್ಯಾನಿಟಿ ಬ್ಯಾಗ್ ಇರ್ಬೋದು, ಇದು ಸಿಕ್ಕಿದೆ ಅನ್ನುವಂಥದ್ದು. ಇನ್ನ ರುದ್ರೇಶ್ ಅವರು ಹೇಳ್ತಾ ಇರುವಂತದ್ದು ಸಾಕಷ್ಟು ಒಡವೆಯನ್ನ ನನ್ನ ಪತ್ನಿ ಧರಿಸಿ ಹೋಗಿದ್ದಳು, ಹೀಗಾಗಿ ಆಕೆಯನ್ನ ಫಾಲೋ ಮಾಡಿ ನಂತರದಲ್ಲಿ ಆಕೆಯನ್ನ ಯಾರು ಕಿಡ್ನಾಪ್ ಮಾಡಿ ಏನಾದ್ರು ಮಾಡಿರ್ಬೋದು ಅನ್ನುವ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಯಾವುದೇ ತೀರ್ಮಾನಕ್ಕೂ ಈಗ ಬರ್ಲಿಕ್ಕೆ ಸಾಧ್ಯವಿಲ್ಲ. ಏನಾಯ್ತು ಅನ್ನುವಂಥದ್ದು ಅಥವಾ ಅವರನ್ನ ಕೊಂದಿದ್ದಾರೋ ಅಥವಾ ಇನ್ನೇನಾಗಿದೆ ಅನ್ನುವಂಥದ್ದು ಪೊಲೀಸ್ ತನಿಖೆ ಬಹಿರಂಗ ಆದ ನಂತರ ಅಥವಾ ಏನಾದ್ರೂ ಒಂದು ಗುರುತು ಕ್ಲೂ ಸಿಕ್ಕ ನಂತರ ಹೇಳಲಿಕ್ಕೆ ಸಾಧ್ಯ. ಓಕೆ, ಥ್ಯಾಂಕ್ ಯು ಖುಷ್ವಂತ್ ಮಾಹಿತಿಗಾಗಿ.